Friends, so in this video we are going to discuss about the important MCQ questions from the chapter The Principle of Inheritance and Variation. So ನಾ ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಸೊ ಇದರಲ್ಲಿ 2 MCQ ಬರೋ ಚಾನ್ಸಸ್ ಇರ್ಬೋದು, ಅಥವಾ 1 MCQ 1 fill in the blanks ಬರ್ಬೋದು, ಅಥವಾ 2 MCQ with 1 fill in the blanks ಬರುವಂತ ಚಾನ್ಸಸ್ ಇರ್ಬೋದು. ಓಕೆ, ಸೊ ಹಾಗಾಗಿ ಸೊ ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಲ್ಲ 2 marks ಕ್ವಶನ್ಸ್ 2 ಬರ್ಬೋದು, 1 MCQ ಬರ್ಬೋದು. ಬಟ್ ಯೂಶಲ್ ಆಗಿ ನಾವು 2 MCQs ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಒಂದು MCQ ಬರುತ್ತೆ, ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಸೊ ಈ ಚಾಪ್ಟರ್ ಅಲ್ಲಿ MCQs ಅಂತ ಬಂದ್ರೆ ಫಸ್ಟ್ ಒನ್ ಯಾವ್ದಂದ್ರೆ ದಟ್ ಈಸ್ ಟ್ರೂ ಬ್ರೀಡಿಂಗ್ ಲೈನ್ಸ್. ಟ್ರೂ ಬ್ರೀಡಿಂಗ್ ಲೈನ್ಸ್ ವಿಚ್ ಆರ್ ಸೆಲೆಕ್ಟೆಡ್ ಬೈ ಮೆಂಡಲ್. ಓಕೆ, ಸೊ ಮೆಂಡಲ್ ಯಾವ ಪ್ಲಾಂಟ್ ಮೇಲೆ ಸ್ಟಡಿ ಮಾಡ್ತಾರೆ? ಪೀ ಪ್ಲಾಂಟ್. ಅದ್ರ ಸೈಂಟಿಫಿಕ್ ನೇಮ್ ಏನು? ಪೈಸಮ್ ಸಟೈವಮ್. ಸೊ ಅದನ್ನ MCQ ಅಲ್ಲಿ ಕೇಳ್ಬೋದು. ಓಕೆ, ಸೊ ಇಲ್ಲಿ ಟ್ರೂ ಬ್ರೀಡಿಂಗ್ ಲೈನ್ಸ್ ಅಂದ್ರೆ ಟ್ರೂ ಯಾವ್ದಾವ್ದು ತುಂಬಾ ಇಂಪಾರ್ಟೆಂಟ್ ಬ್ರೀಡಿಂಗ್ ಲೈನ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ, ಸೊ ಇಲ್ಲಿ ನಿಮಗೆ 14 ಟ್ರೂ ಬ್ರೀಡಿಂಗ್ ಲೈನ್ಸ್ ನ ಅವರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅಥವಾ ದೀಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಓಕೆ, ಸೊ ಇದು ನಿಮಗೆ MCQ ಅಲ್ಲಿ ಬರ್ಬೋದು. ಟ್ರೂ ಬ್ರೀಡಿಂಗ್ ಲೈನ್ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ 7 ಅಂತ ಆನ್ಸರ್ ಮಾಡ್ತಾರೆ. ಸೊ ನಾಟ್ ದ 7, ದ ಆನ್ಸರ್ ಇಸ್ 14. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇನ್ನೇನ್ ಕೇಳ್ತಾರೆ ಬೇರೆ ಕ್ವಶನ್ ಅಂತ ಅಂದ್ರೆ, ಸೊ ಇಲ್ಲಿ ಯೂಶಲ್ ಆಗಿ ಸೊ ದಟ್ ಈಸ್ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್. ಸೊ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಅಲ್ಲಿ MCQ ಬರೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಅಂದ್ರೆ, ಸೊ ಲಿಂಕೇಜ್ಗೂ ರೀಕಾಂಬಿನೇಷನ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಸೊ ಲಿಂಕೇಜ್ ಅಲ್ಲಿ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ವೇರಿಯೇಷನ್ಸ್ ಕಡಿಮೆ ಇರುತ್ತೆ, ಪೇರೆಂಟಲ್ ಕ್ಯಾರೆಕ್ಟರ್ಸ್ ಜಾಸ್ತಿ ಇರುತ್ತೆ. ಬಟ್ ಇನ್ ದ ರೀಕಾಂಬಿನೇಷನ್ ದ ವೇರಿಯೇಷನ್ಸ್ ಆರ್ ಮೋರ್ ಅಂಡ್ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಆಲ್ಸೋ ಮೋರ್. ಇದ್ರಲ್ಲಿ ಸೊ ತಂದೆ ತಾಯಿಗೆ ಏನ್ ಕ್ಯಾರೆಕ್ಟರ್ಸ್ ಇರುತ್ತೋ ಅದೇ ಮಕ್ಳಿಗೆ ಜಾಸ್ತಿ ಬರುತ್ತೆ ಯಾವಾಗ ಲಿಂಕೇಜ್ ಆದಾಗ. ಇನ್ ಕೇಸ್ ದ ರೀಕಾಂಬಿನೇಷನ್ ಟೇಕ್ಸ್ ಪ್ಲೇಸ್, ಸೊ ರೀಕಾಂಬಿನೇಷನ್ ಆದಾಗ ಏನಾಗುತ್ತೆ, ತಂದೆ ತಾಯಿಲಿ ಇಲ್ಲದೆ ಇರುವಂತ ಕ್ಯಾರೆಕ್ಟರ್ಸ್ ವೇರಿಯೇಷನ್ಸ್ ಅಂತ ಕರಿತೀವಿ, ಬದಲಾವಣೆಗಳು. ಸೊ ಹೊಸ ಹೊಸ ಕ್ಯಾರೆಕ್ಟರ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಕಾಣುವಂತ ಚಾನ್ಸಸ್ ಇರುತ್ತೆ. ಸೊ ಇವೆರಡೂ ನಿಮಗೆ ಗೊತ್ತಿರ್ಬೇಕು. ಲಿಂಕೇಜ್ ಅಲ್ಲಿ ದ ವೇರಿಯೇಷನ್ಸ್ ಆರ್ ಲೆಸ್ ಅಂಡ್ ಇನ್ ರೀಕಾಂಬಿನೇಷನ್ ದ ವೇರಿಯೇಷನ್ಸ್ ಆರ್ ಮೋರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಪ್ಲಿಯೋಟ್ರೋಪಿ. ಸೊ ಪ್ಲಿಯೋಟ್ರೋಪಿನೂ ನಿಮಗೆ ಕೇಳ್ತಾ ಇರ್ತಾರೆ. ಸೊ ಪ್ಲಿಯೋಟ್ರೋಪಿ ಅಂತ ಅಂದ್ರೆ ಇಫ್ ದ ಒನ್ ಸಿಂಗಲ್ ಜೀನ್ ಈಸ್ ಕಂಟ್ರೋಲಿಂಗ್ ಮೆನಿ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್. ಒಂದೇ ಜೀನೋಟೈಪ್ ಏನ್ ಮಾಡ್ತಾ ಇದೆ 2-3 ಫಿನೋಟೈಪ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಪ್ಲಿಯೋಟ್ರೋಪಿ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವ್ದು ಅಂದ್ರೆ PKU. ಸೊ PKU ಅದ್ರ ಬಗ್ಗೆ ನಿಮಗೆ ಸೊ ಪೇಜ್ ನಂಬರ್ ಐ ಥಿಂಕ್ ಸೊ ಪೇಜ್ ನಂಬರ್ 69 ಅಲ್ಲಿ ಪ್ಲಿಯೋಟ್ರೋಪಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆ ಪ್ಯಾರಾಗ್ರಾಫ್ ನ ಕರೆಕ್ಟ್ ಆಗಿ ಓದ್ಕೊಳ್ರಿ. ಸೊ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಇಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ನೋಡಿ, ದಿಸ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ಥ್ರೂ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕ್ಯಾರೆಕ್ಟರೈಸ್ಡ್ ಬೈ ಮೆಂಟಲ್ ರಿಟಾರ್ಡೇಷನ್ ಅಂಡ್ ರಿಡಕ್ಷನ್ ಇನ್ ಹೇರ್ ಅಂಡ್ ಸ್ಕಿನ್ ಪಿಗ್ಮೆಂಟೇಶನ್. ಓಕೆ, ಸೊ ಅದು ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ಗೆ ಕೋಡ್ ಮಾಡೋದಲ್ದೆ ಇನ್ನೊಂದು ಕ್ಯಾರೆಕ್ಟರ್ನು ಕಂಟ್ರೋಲ್ ಮಾಡುತ್ತೆ. ಏನು ಅಂದ್ರೆ, ಸೊ ದ ಮೆಂಟಲ್ ರಿಟಾರ್ಡೇಷನ್, ರಿಡಕ್ಷನ್ ಇನ್ ಹೇರ್ ಅಂಡ್ ಸ್ಕಿನ್ ಪಿಗ್ಮೆಂಟೇಶನ್. ಸೊ ಇವೆರಡೂ ಕ್ಯಾರೆಕ್ಟರ್ಸ್ ಏನ್ ಮಾಡುತ್ತೆ, ಇಲ್ಲಿ ಒಂದೇ ಜೀನ್ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಯಾವ್ಯಾವ ಕೆಲಸ? ಒಂದು, ಸೊ ದ ಪ್ರೊಡಕ್ಷನ್ ಇಟ್ ಕೋಡ್ಸ್ ಫಾರ್ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್. ಸೊ ಇನ್ನೊಂದು ಫಂಕ್ಷನ್ ಏನ್ ಮಾಡುತ್ತೆ, and it also controls the skin and hair pigmentation and also mental retardation. ಓಕೆ, ಸೊ ಎರಡು ಕ್ಯಾರೆಕ್ಟರ್ಸ್ ಒಂದೇ ಜೀನ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಸೊ ನಿಮಗೆ ಇದನ್ನ MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇನ್ನೇನ್ ಕೇಳ್ತಾರೆ ಇದ್ರಲ್ಲಿ MCQ ಅಂತ ಬಂದ್ರೆ, ಸೊ ದಟ್ ಈಸ್ ಸೊ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ವಿ ಹ್ಯಾವ್, ಸೊ ಸಾರಿ ವಾಟ್
ಸಾರಿ ದ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ಎರಡ್ ತರ, ಯಾವ್ದ್ಯಾವ್ದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂಡ್ ಮೆಂಡೆಲಿಯನ್ ಡಿಸಾರ್ಡರ್ಸ್. ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂದ್ರೆ ಒಂದೇ ಜೀನ್ಸ್ ಅಲ್ಲಿ ಯಾವ್ದಾದ್ರು ಸಿಂಗಲ್ ಜೀನ್ ಅಲ್ಲಿ ಡಿಫೆಕ್ಟ್ ಆಗಿ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ, ಮೆಂಡೆಲಿಯನ್ ಡಿಸಾರ್ಡರ್ಸ್. ಓಕೆ, ಬಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಕ್ರೋಮೋಸೋಮೇ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಹೊಸದಾಗಿ ಹೊಸ ಕ್ರೋಮೋಸೋಮ್ ಆಡ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಮತ್ತೆ ಎರಡ್ ಕಂಡೀಷನ್ ನೋಡ್ತೀವಿ. ಯಾವ್ದಾದ್ರು ಒಂದು ಕ್ರೋಮೋಸೋಮ್ ಆಡ್ ಆದ್ರೆ ಅದನ್ನ ಟ್ರೈಸೋಮಿ ಅಂತ ಕರಿತೀವಿ. ಸೊ ಟ್ರೈಸೋಮಿಗೆ ಎಕ್ಸಾಂಪಲ್ ಯಾವುದು, ಮತ್ತೆ ಮೋನೋಸೋಮಿಗೆ ಎಕ್ಸಾಂಪಲ್ ಯಾವುದು? ಸೊ ಆಲ್ರೆಡಿ ನಾನು ಬೇರೆ ವಿಡಿಯೋಸ್ ಅಲ್ಲಿ ಹೇಳಿದೀನಿ ಅದ್ರ ಬಗ್ಗೆ, ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗ್ರಿ. ಸೊ ನೆಕ್ಸ್ಟ್ ಏನ್ ಕೇಳ್ತಾನೆ ಇದ್ರಲ್ಲಿ ಅಂದ್ರೆ ಕ್ಯಾರಿಯೋಟೈಪ್ ಕೇಳೋ ಚಾನ್ಸಸ್ ಇರುತ್ತೆ, ಟ್ರೈಸೋಮಿದಾಗಿರ್ಬೋದು, ಮೋನೋಸೋಮಿದಾಗಿರ್ಬೋದು. ದೆನ್ ಅದಾದ್ಮೇಲೆ ಅಗೇನ್ ಅನ್ಯೂಪ್ಲಾಯ್ಡಿ, ಪಾಲಿಪ್ಲಾಯ್ಡಿ, ಅದ್ರ ಮೇಲೂ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ಕಲರ್ ಬ್ಲೈಂಡ್ನೆಸ್. ಈ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಕಲರ್ ಬ್ಲೈಂಡ್ನೆಸ್, ಸೊ ದಿಸ್ ಈಸ್ ಎಕ್ಸ್-ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಅಲ್ವಾ. ಸೊ ಇದು ಯೂಶಲ್ ಆಗಿ ಮೇಲ್ಸ್ ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಎಷ್ಟು ಅಂತಂದ್ರೆ, ಸೊ ಇಲ್ಲಿ ಎಷ್ಟಿರುತ್ತೆ ಯೂಶಲ್ ಆಗಿ ಮೇಲ್ ಅಲ್ಲಿ ಅಂದ್ರೆ 8%, ಬಟ್ ಫಿಮೇಲ್ಸ್ ಇಟ್ ಈಸ್ ಓನ್ಲಿ 0.4%. ಸೊ ಇದನ್ನು ತುಂಬಾ ಇಂಪಾರ್ಟೆಂಟ್, ನಿಮಗೆ MCQ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ಯಾವ್ದು ಬರುತ್ತೆ ಇದ್ರಲ್ಲಿ, ನೆಕ್ಸ್ಟ್ ಥ್ಯಾಲ್ಸೇಮಿಯಾ. ಸೊ ಥ್ಯಾಲ್ಸೇಮಿಯಾ ಯಾವ ಜೀನ್ ಡಿಫೆಕ್ಟ್ ಇಂದ ಬರುತ್ತೆ, ಅದ್ರಲ್ಲಿ ಆಲ್ಫಾ ಬೀಟಾ ಅವೆರಡನ್ನು ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಇನ್ಯಾವ್ದು ಕೇಳ್ತಾನೆ MCQ ಅಲ್ಲಿ ಅಂತಂದ್ರೆ, ಸೊ ಆಟೋಸೋಮಲ್ ಡಾಮಿನೆಂಟ್ ಗೆ ಎಕ್ಸಾಂಪಲ್ ಯಾವುದು, ಆಟೋಸೋಮಲ್ ರಿಸೆಸಿವ್ ಗೆ ಎಕ್ಸಾಂಪಲ್ ಯಾವುದು, ಈ ತರ ನಿಮಗೆ ಡಿಸೀಸಸ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಷ್ಟು ನಾವು ಯೂಶಲ್ ಆಗಿ MCQ ಕ್ವಶನ್ಸ್ ನ ಈ ಕಾನ್ಸೆಪ್ಟ್ಸ್ ಇಂದ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಅಗೇನ್ ಹೆಟಿರೋಗ್ಯಾಮಿಟಿ ಹೇಳಿದ್ನಲ್ವಾ, ಮೇಲ್ ಹೆಟಿರೋಗ್ಯಾಮಿಟಿ ಯಾವ್ದ್ರಲ್ಲಿ ನೋಡ್ತೀವಿ, ಫಿಮೇಲ್ ಹೆಟಿರೋಗ್ಯಾಮಿಟಿ ಯಾವ್ದ್ರಲ್ಲಿ ನೋಡ್ತೀವಿ. ಸೊ ಸೆಕ್ಸ್ ಡಿಟರ್ಮಿನೇಷನ್ ಕೊಡೋದ್ರಿಂದ ಸೊ ಅದನ್ನ ನಾವು MCQ ಅಲ್ಲಿ ಕಡಿಮೆ ನೋಡ್ಬೋದು. ಇನ್ ಕೇಸ್ ಅವ್ರು ಸೆಕ್ಸ್ ಡಿಟರ್ಮಿನೇಷನ್ ಕೊಟ್ಟಿಲ್ಲ ಅಂದ್ರೆ ಹೆಟಿರೋಗ್ಯಾಮಿಟಿ ಮೇಲೂ ಸಹ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಅಗೇನ್ ಇಲ್ಲಿ ಸಿಕಲ್ ಸೆಲ್ ಅನಿಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಸೊ ಇದು ಯೂಶಲ್ ಆಗಿ ಯಾವ ಜೀನ್ ಡಿಫೆಕ್ಟ್ ಇಂದ ಬರುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಏನಕ್ಕೆ ಬರುತ್ತೆ, ದಿಸ್ ಈಸ್ ಡ್ಯೂ ಟು ದ GUG. ಸೊ ಇಲ್ಲಿ ಏನಾಗುತ್ತೆ, GUG is replaced by, ಸೊ ಅದ್ಲೇನಾಗುತ್ತೆ, ಅಂಡ್ ಗ್ಲೂಟಾಮೈನ್ ಈಸ್ ರಿಪ್ಲೇಸ್ಡ್ ಬೈ ವ್ಯಾಲಿನ್. ಇದನ್ನು ನಿಮಗೆ MCQ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಡಿಸೀಸ್ ಇಸ್ ಕಂಟ್ರೋಲ್ಡ್ ಬೈ ಎ ಸಿಂಗಲ್ ಪೇರ್ ಆಫ್ ಅಲೀಲ್. ಸೊ ಅಗೇನ್ ಇದು ಇಲ್ಲಿ ನಿಮಗೆ ಆಟೋಸೋಮಲ್ ಲಿಂಕ್ಡ್ ಯಾವ್ದು, ಡಾಮಿನೆಂಟ್ ಯಾವ್ದು, ಆಟೋಸೋಮಲ್ ರಿಸೆಸಿವ್ ಯಾವ್ದು, ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ದಿಸ್ ಈಸ್ ಮೇನ್ಲಿ ಡ್ಯೂ ಟು ದ ಸಬ್ಸ್ಟಿಟ್ಯೂಷನ್ ಆಫ್ ಗ್ಲುಟಮಿಕ್ ಆಸಿಡ್ ಬೈ ವ್ಯಾಲಿನ್. ಸೊ ಇಲ್ಲಿ ಏನಾಗ್ತಾ ಇದೆ, ಗ್ಲುಟಮಿಕ್ ಆಸಿಡ್ ಯಾವ್ದ್ರಿಂದ ರಿಪ್ಲೇಸ್ ಆಗ್ತಾ ಇದೆ, ದಟ್ ಈಸ್ ಫ್ರಮ್ ದ ವ್ಯಾಲಿನ್. ಅಂಡ್ ಗ್ಲುಟಮಿಕ್ ಆಸಿಡ್ ಏನು ಇದ್ರದ್ದು ಜೀನ್ ಕೋಡ್ ಏನು ಅಂತಂದ್ರೆ, ಸೊ ದಟ್ ಈಸ್ GAG. GAG is replacing by GUG. So this is the defect, ಇದನ್ನು ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದೀಸ್ ಆರ್ ದ ಸಮ್ MCQ questions from the chapter, the principle of inheritance and